ಹಾಯ್ ಗಾಯ್ಸ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಂದು ಹೇಳುತ್ತಾ ಈ ವಾರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅಪ್ಡೇಟ್ಗಳು ಇದೆ. ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಿನಿಮಾ ಕತೆ ನನ್ನ ಜೊತೆಗೆ ಸ್ವಾಗತ. ವಿಡಿಯೋ ಇಷ್ಟವಾದರೆ ಮಾತ್ರ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನ್ಯೂ ಅನೌನ್ಸ್ಮೆಂಟ್: ಟಾಕ್ಸಿಕ್ ಸಿನಿಮಾದ ರಿಲೀಸ್ಗೆ ಇನ್ನೂ 3 ತಿಂಗಳು ಮಾತ್ರ ಬಾಕಿ ಇದ್ದು, ಸಿನಿಮಾದ ಒಂದೊಂದೇ ಅಪ್ಡೇಟ್ ಕೊಡುತ್ತಿದ್ದು, ಈಗ ಬಂದಿರುವ ಅಪ್ಡೇಟ್ಗಳ ಪ್ರಕಾರ ನಯನತಾರಾ ಎಸ್ ಗಂಗಾ, ತಾರಾ ಸುತಾರಿಯಾ ಆಸ್ ರೆಬೆಕ್ಕಾ ಎಂಬ 2 ಪಾತ್ರ ರಿವೀಲ್ ಮಾಡಿದ್ದಾರೆ ಚಿತ್ರತಂಡ. ಜನವರಿ 8ರಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಇದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದರೆ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ದಗದಗ ಅನ್ನೋದಂತೂ ಪಕ್ಕ. ಅಪ್ಡೇಟ್ 1: ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದ ಸ್ಪಿರಿಟ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದ್ದು, ಸ್ಪಿರಿಟ್ ನಲ್ಲಿ ಪ್ರಭಾಸ್ ಮತ್ತು ತೃಪ್ತಿ ಡಿಮ್ರಿ ಅವತಾರಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಸ್ಪಿರಿಟ್ ಸಿನಿಮಾವು ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಪ್ಡೇಟ್ 2: 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದಿಂದ ಒಂದು ಸೂಪರ್ ಅಪ್ಡೇಟ್ ಸಿಕ್ಕಿದ್ದು, ಪ್ರಿಯಾಂಕಾ ಮೋಹನ್ ಅವರ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. 70-80 ದಶಕದ ಅವಧಿಯ ಲುಕ್ ನಲ್ಲಿ ನಮ್ಮ ಪ್ರಿಯಾಂಕಾ ಮೋಹನ್ ಅವರು ಪರ್ಫೆಕ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅಪ್ಡೇಟ್ 3: ದಳಪತಿ ವಿಜಯ್ ಅವರ ಕೊನೆಯ ಚಿತ್ರ ಜನನಾಯಗನ್ ಅದ್ದೂರಿ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ನಾನು ಈಗ ಚಲನಚಿತ್ರಗಳಿಂದ ದೂರ ಸರಿದು ಸಂಪೂರ್ಣವಾಗಿ ರಾಜಕೀಯದತ್ತ ಗಮನ ಹರಿಸುತ್ತೇನೆ. ನನಗೆ ಒಂದೇ ಒಂದು ಮುಖ್ಯ ವಿಷಯವೇನೆಂದರೆ, ಜನರು ಚಿತ್ರಮಂದಿರಗಳಿಗೆ ಬಂದು ನನ್ನ ಪರವಾಗಿ ನಿಲ್ಲುತ್ತಾರೆ. ಅದಕ್ಕಾಗಿಯೇ ನಾನು ಮುಂದಿನ 30-33 ವರ್ಷಗಳ ಕಾಲ ಅವರ ಪರವಾಗಿ ನಿಲ್ಲಲು ಸಿದ್ಧನಿದ್ದೇನೆ ಎಂಬ ಘೋಷಣೆ ಮಾಡಿದ್ದು, ಈಗ ಸಂಪೂರ್ಣವಾಗಿ ರಾಜಕೀಯದತ್ತ ಗಮನ ಹರಿಸುವುದಾಗಿ ಹೇಳಿದ್ದರು. ಅಪ್ಡೇಟ್ 4: ದುರಂಧರ್ ಸಿನಿಮಾ ಈ ವರ್ಷ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವ ಸಿನಿಮಾ ಆಗಿದ್ದು, ಇದರ ಇಂಪ್ಯಾಕ್ಟ್ ಇಬ್ಬರು ನಟರ ಮೇಲೆ ಪ್ರಭಾವ ಬೀರುತ್ತದೆ. ಈಗಾಗಲೇ ಒಪ್ಪಿಕೊಂಡಿರುವ ಡಾನ್ 3 ಸಿನಿಮಾದಿಂದ ರಣವೀರ್ ಸಿಂಗ್ ಅವರು ಹೊರಬಂದಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ರಣವೀರ್ ಸಿಂಗ್ ಅವರು ತನ್ನ ದುರಂಧರ್ 2 ಸಿನಿಮಾದ ಮೇಲೆ ಫೋಕಸ್ ಮಾಡಬೇಕು ಎನ್ನುವ ಕಾರಣಕ್ಕೆ ಡಾನ್ 3 ಸಿನಿಮಾ ಕೈಬಿಟ್ಟಿದ್ದಾರೆ ಎಂದು ಮಾಹಿತಿ ಸಿಕ್ಕಿದೆ. ಇನ್ನು ಅಕ್ಷಯ್ ಖನ್ನಾ ಅವರು ದೃಶ್ಯಂ 3 ಸಿನಿಮಾವನ್ನು ಕೈಬಿಟ್ಟಿದ್ದಾರೆ ಎಂದು ಮಾಹಿತಿ ಸಿಕ್ಕಿದೆ. ದೊಡ್ಡ ಸಕ್ಸಸ್ ನಂತರ ತನ್ನ ಸಿನಿಮಾದ ಸೆಲೆಕ್ಷನ್ ಮೇಲೆ ಫೋಕಸ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಟೀಸರ್, ಟ್ರೇಲರ್ ಅಂಡ್ ಸಾಂಗ್: ರಾಜ್ಬಿ ಶೆಟ್ಟಿ ನಟನೆಯ ರವಿ ಸಾರಂಗ ನಿರ್ದೇಶನ ಮಾಡುತ್ತಿರುವ ರಕ್ಕಸಪುರದೋಳ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸಿನಿಮಾದ ಟೀಸರ್ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುವುದರಲ್ಲಿ ಯಶಸ್ವಿಯಾಗಿದೆ. ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಕಾಫ್ ಪಾತ್ರವನ್ನು ಮಾಡಿದ್ದು, ಇದು ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಸಿನಿಮಾವು 6 ಫೆಬ್ರವರಿ 2026ರಂದು ರಿಲೀಸ್ ಆಗಲಿದೆ. ಪ್ರಭಾಸ್ ನಟನೆಯ ದಿ ರಾಜಾಸಾಬ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದ್ದು, ಎಲ್ಲೆಡೆ ಇದರ ಬಗ್ಗೆ ಚರ್ಚೆ ಜೋರಾಗಿದೆ. ಟ್ರೇಲರ್ ನಲ್ಲಿ ಕಾಮಿಡಿ, ಎಮೋಷನಲ್, ಹಾರರ್, ಎಂಟರ್ಟೈನ್ಮೆಂಟ್ ಎಲ್ಲವೂ ಸಿಗುತ್ತದೆ. ಪ್ರಭಾಸ್ ಈ ಟ್ರೇಲರ್ ನಲ್ಲಿ ಡಿಫರೆಂಟ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾವು 9 ಜನವರಿ 2026ರಂದು ರಿಲೀಸ್ ಆಗಲಿದೆ. ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾದ ಹೃದಯವು ಕೇಳದೆ ಸಾಂಗ್ ರಿಲೀಸ್ ಆಗಿದೆ. ಜೈದ್ ಹಾಗೂ ರಚಿತಾ ರಾಮ್ ಅವರು ರೊಮ್ಯಾಂಟಿಕ್ ಲುಕ್ ನಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಸಾಂಗ್ ತುಂಬಾ ಚೆನ್ನಾಗಿದೆ. ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಸಾಂಗ್ ಸಿಗಲಿದೆ. ಒನ್ ಲೈನರ್ ಅಪ್ಡೇಟ್: ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ತಲೈವ 173 ಚಿತ್ರದ ಅನೌನ್ಸ್ಮೆಂಟ್ ಆಗಿದೆ. ಸಿನಿಮಾದ ಡೈರೆಕ್ಟರ್ CB ಚಕ್ರವರ್ತಿ, ಸಿನಿಮಾದ ಮ್ಯೂಸಿಕ್ ಡೈರೆಕ್ಷನ್ ಅನಿರುದ್ಧ್, ನಿರ್ಮಾಣ ಮಾಡುತ್ತಿರುವವರು ಕಮಲ್ ಹಾಸನ್ ಮತ್ತು ಆರ್ ಮಹೇಂದ್ರನ್. 2027ರಂದು ಸಿನಿಮಾ ರಿಲೀಸ್ ಆಗಲಿದೆ. ಡೆಮೆಂಟ್ ಕಾಲೋನಿ ಸಿನಿಮಾದ 3 ಹಾಗೂ ಕೊನೆಯ ಭಾಗದ ಚಿತ್ರೀಕರಣ ನಡೆಯುತ್ತಿದೆ. ಈ ಸಿನಿಮಾವು ಸಮ್ಮರ್ 2026ರಂದು ರಿಲೀಸ್ ಆಗಲಿದೆ. ಕಿಚ್ಚ ಸುದೀಪ್ ಅವರು ಒಂದು ಸಂದರ್ಶನದಲ್ಲಿ, ನೀವು ಬೇರೆ ಭಾಷೆಯ ಸಿನಿಮಾದಲ್ಲಿ ಕ್ಯಾಮಿಯೋ ಪಾತ್ರದಲ್ಲಿ ನಟಿಸುವುದಿಲ್ಲ ಎಂದು ಕೇಳಿದಾಗ, ಬೇರೆ ಭಾಷೆಯ ನಟರು ನಮ್ಮ ಭಾಷೆಯಲ್ಲಿ ಬಂದು ನಟಿಸುವುದಕ್ಕೆ ಹಿಂಜರಿಯುತ್ತಾರೆ, ಹಾಗಾಗಿ ನನಗೆ ಅಲ್ಲಿ ಹೋಗಿ ನಟಿಸುವುದು ಹಿಂಸೆ ಆಗುತ್ತದೆ ಎಂದು ಹೇಳಿದ್ದರು. ಕಿಚ್ಚ ಸುದೀಪ್ ಅವರು 2026ರಲ್ಲಿ 2 ಸಿನಿಮಾ ಅಂದರೆ ಜುಲೈ ತಿಂಗಳಲ್ಲಿ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡುವ ಪ್ಲಾನ್ ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ. ನಟ ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರಾಜ್ ಅವರು ನಟಿಸಿ, ಆರ್ ಚಂದ್ರು ಅವರು ನಿರ್ದೇಶನ ಮಾಡಿರುವ ಫಾದರ್ ಸಿನಿಮಾದ ಫಾದರ್ ಥೀಮ್ ವಿಡಿಯೋ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಡುಗಡೆಯಾಗಿದೆ. ಸುಕುಮಾರ್ ಅವರ ತಂಡ ನಿರ್ದೇಶಕ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮುಂದಿನ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಈ ಸಿನಿಮಾವು ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಶೂಟಿಂಗ್ ಮಾಡಲಾಗುತ್ತದೆ. OTT ರಿಲೀಸ್: 120 ಬಹದ್ದೂರ್ ಸ್ಟ್ರೀಮಿಂಗ್ ಆನ್ ಪ್ರೈಮ್ ವಿಡಿಯೋ, ಹಕ್ ಸ್ಟ್ರೀಮಿಂಗ್ ಆನ್ ನೆಟ್ಫ್ಲಿಕ್ಸ್,
ನಾನು ಮತ್ತು ಗುಂಡ 2 ಸ್ಟ್ರೀಮಿಂಗ್ ಆನ್ G5. ಇಲ್ಲಿ ಇಂಪಾರ್ಟೆಂಟ್ ಸಿನಿಮಾ ಮಾತ್ರ ಆಡ್ ಮಾಡಿದ್ದೇನೆ. ಈ ಸಿನಿಮಾಗಳನ್ನು ನೋಡಿ, ಚೆನ್ನಾಗಿದೆ. ಈ ವಾರ ಅಂದರೆ ಜನವರಿ 9 ಹಾಗೂ ಜನವರಿ 12ರಂದು ರಿಲೀಸ್ ಆಗುತ್ತಿರುವ ಸಿನಿಮಾಗಳು: 9 ಜನವರಿ ಪ್ಯಾನ್ ಇಂಡಿಯಾ ರಿಲೀಸ್ ರಾಜಾ ಸಾಬ್ ಜನನಾಯಗನ್. 12 ಜನವರಿ ತೆಲುಗು ಮನಶಂಕರ್ ವರ್ ಪ್ರಸಾದ್ ಗುರು. ಇದಾಗಿತ್ತು ಈ ವಾರದ ಸುದ್ದಿ. ಮುಂದಿನ ವಾರ ಮತ್ತೆ ಸಿಗುತ್ತೇನೆ. ಬಾಯ್.